ಎಲ್ಲರಿಗಿಂತ ಮುಖ್ಯವಾಗಿ ಈ ಊರಿನ ಜನಗಳಿಗಂತೂ ತುಂಬ ಅನುಕೂಲ ಆಗಿದೆ. ರಾತ್ರಿ ಹೊತ್ತಲ್ಲಿ ಅವರಿಗೆ ಪೇಷಂಟ್ಗಳಿಗೆಲ್ಲ ಕರ್ಕೊಂಡೋಗೋದು ಕರ್ಕೊಂಬರೋದು. ಎಲ್ಲರೂ ಗಾಳಿ ಮಳೆ ಬಂದ್ಬಿಟ್ರೆ ಆ ಕಡೆ ದಡಕ್ಕೆ ಒತ್ಕೊಂಡು ಹೋಗ್ಬಿಡೋದು. ಅಷ್ಟು ಕ್ರಿಟಿಕಲ್ ಮೂಮೆಂಟ್ ಅದು. ಆ ಮೂಮೆಂಟ್ ಅದು ಈಗ ಎಂಜಾಯ್ ಇದು ಮಾಡೋಕ್ಕೂ ಆಗೋದಿಲ್ಲ, ಆ ನಿರೀಕ್ಷಣೆ ಮಾಡೋಕ್ಕೂ ಆಗಲ್ಲ, ಆ ರೀತಿ ಆಗ್ಬಿಟ್ಟಿದೆ. ನಮಗೆ ಇದು ಲಾಂಚಲ್ಲಿ ಬರಬೇಕಾದ್ರೆ ಸ್ವಲ್ಪ ಟೈಮಿಂಗ್ಸ್ ಪ್ರಾಬ್ಲಮ್ ಆಗ್ತಿತ್ತು. ಇದರಿಂದ ಟೈಮಿಂಗ್ಸ್ ಪ್ರಾಬ್ಲಮ್ ಎಲ್ಲ ಅಡ್ಡಿಲ್ಲ, ನಾರ್ಮಲ್. ಸೇತುವೆ ಅದು ಖುಷಿ ಇದೆ ನಮಗೆ, ಆದರೆ ನಮಗೆ ಬದುಕೋಕ್ಕೊಂದು ದಾರಿ ಬೇಕಲ್ಲಣ್ಣ. ಬದುಕೋಕ್ಕೊಂದು ದಾರಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ಎಲ್ಲರ ಹತ್ರನೂ. ಈಗ ಎಲ್ಲ ಇದು ಸೇತುವೆ ಆದ್ರಿಂದ ಜನರಿಗೆ ಭಾಳ ಅನುಕೂಲ ಆಗಿದೆ. ಈ ಭಾಗದ ಜನಕ್ಕೆ ತುಂಬ ಅನುಕೂಲ ಆಗಿದೆ. ಸುಮಾರು 60-70 ವರ್ಷದಿಂದ ಇಲ್ಲಿ ಏನು ನಮಸ್ಕಾರ ವೀಕ್ಷಕರೇ, ನಾವಿವತ್ತಿದ್ದೇವೆ ಕರ್ನಾಟಕದ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ ಸಿಗಂದೂರು ಸೇತುವೆಯಲ್ಲಿ. ಇದು 2.44 ಕಿಲೋಮೀಟರ್ ಉದ್ದ ಇದೆ. ಹಾಗಾದ್ರೆ ಈ ಅದ್ಭುತ ಸೇತುವೆ ಹೇಗಿದೆ ಮತ್ತು ಇದನ್ನ ನೋಡಿದವರು ಏನಂತಾರೆ ಅನ್ನೋದನ್ನ ನೋಡೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮ ಸಿಗಂದೂರು ಬ್ರಿಡ್ಜ್ ನೋಡೋದಕ್ಕೆ ಬಂದ ಪ್ರವಾಸಿಗರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಅವ್ರ ಅನುಭವ ಏನು ಅನ್ನೋದನ್ನ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಯಾವ ಊರಿಂದ ಬಂದಿರೋದು? ನಾವು ತೀರ್ಥಹಳ್ಳಿ ತಾಲೂಕು ಕೋಣಂದೂರಿಂದ ಬಂದಿರೋದು. ಬ್ರಿಡ್ಜ್ ಹೇಗಿದೆ? ತುಂಬ ಚೆನ್ನಾಗಿದೆ, ಎಲ್ಲ ನೋಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ. ಮುಂಚೆ ಎಲ್ಲ ಲಾಂಚಲ್ಲಿ ಓಡಾಡಬೇಕಿತ್ತು, ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಜನಗಳಿಗೆಲ್ಲ. ಈಗ ತುಂಬ ಓಡಾಡೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ. ಕ್ಷೇತ್ರಕ್ಕೆ ಬಂದು ಹೋಗಲಿಕ್ಕೂ ಅನುಕೂಲ ಆಗ್ತಾಯಿದೆ. ಸರ್ ನಿಮ್ಮ ಹೆಸರು? ನಾಗರಾಜ್ ಅಂತೇಳಿ. ನಾವು ಸುಮಾರು 30 ವರ್ಷದಿಂದ ಇದೇ ಓಡಾಡಿದ್ವಿ. ಅವಾಗ ಭಾಳ ಸಂತೋಷ ಇತ್ತು ಲಾಂಚಲ್ಲಿ ಓಡಾಡೋದು. ಈಗ ಒಂದು ಸ್ವಲ್ಪ ಬಂದು ಹೋದಂತ ಬೇಜಾರು ಅನಿಸ್ತಿದೆ. ಬೇಗ ಬಂದು ಹೋದಂಗೆ ಅನಿಸ್ತಿದೆ, ನಮ್ಗೆ ಬೇಜಾರು ಅನಿಸ್ತಿದೆ. ಆದರೂ ಈ ಬ್ರಿಡ್ಜ್ ಆಗಿದ್ರಿಂದ ಒಂದು ಒಳ್ಳೇದಿದೆ, ಜನಗಳಿಗೆ ಒಳ್ಳೇದಿದೆ. ಆದರೆ ಒಂಥರ ಮನಸ್ಸಿಗೆ ಒಂಥರ ಉಲ್ಲಾಸ ಇಲ್ಲ. ಈ ಬ್ರಿಡ್ಜ್ ಆಗಿದ್ರಿಂದ ಅವಾಗ ಒಂದು ಸಿಗಂದೂರು ಅಂದರೆ ಬರೀ ಸಿಗಂದೂರು ಮಾತ್ರ ಬರಬೇಕಿತ್ತು. ಈಗ ಸಿಗಂದೂರಿಗೆ ಬಂದವರು ಜೋಗ, ಆಮೇಲೆ ಕುಂದಾಪುರ, ಭಟ್ಕಳ ಎಲ್ಲ ಕಡೆನೂ ಹೋಗೋಕ್ಕೆ ಅನುಕೂಲ ಆಗಿದೆ. ಒಂದಿನ ಕೊಲ್ಲೂರು ಎಲ್ಲ ಕಡೆ ಪ್ಲೇಸು ಕವರ್ ಮಾಡ್ಬೋದು. ಆವಾಗ ಬಂದರೆ ಸಿಗಂದೂರು ಮಾತ್ರ ನೋಡ್ಬೋದಿತ್ತು. ಒಂದಿನ ಅಲ್ಲಿಗೆ ಫುಲ್ ಟೈಮ್ ಎಲ್ಲ ಫುಲ್ ಇದಾಗ್ಬಿಡ್ತಿತ್ತು. ಅಲ್ಲಿ ಇದಕ್ಕೋಸ್ಕರ ಲಾಂಚಿಗೋಸ್ಕರ ಕಾಯ್ತಾ ಇದ್ವಿ. ಈಗ ಕಾಯೋದೇನಿಲ್ಲ, ಈಗ ಟೈಮ್ ಪಿಕಪ್ ಮಾಡ್ಬೋದು. ಸಂಜೆ 5 ಗಂಟೆಗೆ ಬಂದರೂ ದರ್ಶನ ಮಾಡ್ಕೊಂಡು ವಾಪಸ್ ಹೋಗ್ಬೋದು. ಅಷ್ಟು ಅನುಕೂಲ ಆಗಿದೆ ನಮಗೆ. ವೀಕ್ಷಕರೇ, ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದೆಲ್ಲ ಶರಾವತಿ ಬ್ಯಾಕ್ ವಾಟರ್, ಇದೆಲ್ಲ ಹಿನ್ನೀರಿನ ಜಾಗ. ಅಲ್ಲಿ ನೀವು ದೂರದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಆ ಜಾಗದಿಂದ ಆ ಜಾಗಕ್ಕೆ ಲಾಂಚ್ ಮೂಲಕ ಇಷ್ಟು ದಿನ ಜನರು ಓಡಾಡ್ತಾ ಇದ್ರು. ಲಾಂಚ್ನಲ್ಲಿ ತೆರಳುವಾಗ ಲಾಂಚ್ ಅನ್ನುವಂಥದ್ದು ಅಲ್ಲಿಗೆ ಬಂದು ಅಲ್ಲಿರುವಂಥ ಬಸ್ಗಳಾಗಿರ್ಬೋದು, ಬೇರೆ ಬೇರೆ ವೆಹಿಕಲ್ಗಳನ್ನು ಅಲ್ಲಿಂದ ಹೊತ್ಕೊಂಡು ಈ ನೀರಿನ ಮಾರ್ಗದಲ್ಲಿ ಮುಂದೆ ಹೋಗಿ ಆಚೆ ದಾಟಬೇಕಿತ್ತು. ಆದರೆ ಈ ಸೇತುವೆ ನಿರ್ಮಾಣದಿಂದಾಗಿ ಆ ಸಮಸ್ಯೆ ಅನ್ನುವಂಥದ್ದು ತಪ್ಪಿದೆ. ಅಂದರೆ ಲಾಂಚ್ಗೋಸ್ಕರ ಕಾಯುವಂಥದ್ದು, ಆ ಲಾಂಚ್ನಲ್ಲಿ ಈ ನೀರಿನ ಮೂಲಕ ಅಲ್ಲಿ ಹೋಗಲಿಕ್ಕೆ ತುಂಬ ಸಮಯ ಹಿಡಿತಾ ಇತ್ತು. ಆದರೆ ಈ ಬ್ರಿಡ್ಜ್ ಬಂದ ಮೇಲೆ ಇಲ್ಲಿನ ಜನರಿಗೆ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಬೇರೆ ಯಾವುದೇ ಉದ್ದೇಶಕ್ಕಾಗಿ ಅನಿವಾರ್ಯವಾಗಿ ಇನ್ನೊಂದು ಕಡೆ ತಕ್ಷಣ ಹೋಗಬೇಕು ಅಂತ ಇದ್ದಾಗ ಅಂಥ ಸಂದರ್ಭದಲ್ಲಿ ತುಂಬ ಸುಲಭವಾಗಿ ಹೋಗಲಿಕ್ಕೆ ಈ ಸೇತುವೆ ಅನ್ನುವಂಥದ್ದು ತುಂಬ ಹೆಲ್ಪ್ ಮಾಡಿದೆ. ಈ ಬ್ರಿಡ್ಜ್ ಮಾಡಿರೋದ್ರಿಂದ ಭಾಳ ಅನುಕೂಲ ಆಗಿದೆ. ಎಲ್ಲರಿಗಿಂತ ಮುಖ್ಯವಾಗಿ ಈ ಊರಿನ ಜನಗಳಿಗಂತೂ ತುಂಬ ಅನುಕೂಲ ಆಗಿದೆ. ರಾತ್ರಿ ಹೊತ್ತಲ್ಲಿ ಅವರಿಗೆ ಪೇಷಂಟ್ಗಳಿಗೆಲ್ಲ ಕರ್ಕೊಂಡೋಗೋದು ಕರ್ಕೊಂಬರೋದು. ಈ ಲಾಂಚ್ ಇಲ್ಲದೆ ಇರೋದ್ರಿಂದ ಸುತ್ತರ್ಕೊಂಬರ್ಬೇಕಿತ್ತು. ಸಾಧಾರಣ ಒಂದು 100-120 ಕಿಲೋಮೀಟ್ರ್ ಸುತ್ತರಿಬೇಕಿತ್ತು. ಪೇಷಂಟ್ಗಳಿಂದೆಲ್ಲ ಭಾಳ ಸಮಸ್ಯೆ ಇತ್ತು. ಆ ಸಮಸ್ಯೆನ ಬಗೆಹರಿಸಿದ್ದಾರೆ ಈ ಊರಿನ ಜನ. ಯಡಿಯೂರಪ್ಪನವರು ಮನಸ್ಸು ಮಾಡಿ ಇದಕ್ಕೊಂದು ಒಳ್ಳೆ ಬ್ರಿಡ್ಜ್ ಮಾಡಿ ಅವರಿಗೊಂದು ತುಂಬ ಉಪಕಾರ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಆಮೇಲೆ ತುಂಬ ಹೆಚ್ಚಿನ ಖರ್ಚು ಮಾಡಿ ಬ್ರಿಡ್ಜ್ ಮಾಡಿ ತುಂಬ ಅನುಕೂಲ ಮಾಡಿದ್ದಾರೆ. ತುಂಬ ನೋಡಲಿಕ್ಕೂ ಚೆನ್ನಾಗಿದೆ. ಭಾಳ ಅನುಕೂಲವಾದಂಥ ಬ್ರಿಡ್ಜು. ಈ ಭಾಗದ ಜನಗಳಿಗೂ ತುಂಬ ಅನುಕೂಲ ಆಗಿದೆ. ನೀವು ಲಾಂಚಲ್ಲೂ ಓಡಾಡಿದ್ದೀರಾ, ಈಗ ಬ್ರಿಡ್ಜಲ್ಲಿ ಓಡಾಡ್ತಿದ್ದೀರಾ. ನಿಮ್ಗೆ ನಿಮ್ಮ ಇದರ ಅನುಭವ ಹೆಂಗಿದೆ? ಅದರ ಅನುಭವ ಹೇಗಿತ್ತು? ಲಾಂಚಲ್ಲಿ ಅದ್ರದ್ದು ಅನುಭವನೇ ಒಂಥರ ಖುಷಿ ಇರ್ತಿತ್ತು. ಕೆಲವರೆಲ್ಲ ಲಾಂಚಲ್ಲಿ ಓಡಾಡೋಕ್ಕೋಸ್ಕರನೇ ಬರ್ತಾಯಿದ್ರು. ಈಗ ಬ್ರಿಡ್ಜ್ ಮಾಡಿದ್ಮೇಲೆ ಇಲ್ಲಿ
ಅವರಿಗೂ ತುಂಬ ಅನುಕೂಲನೂ ಆಗಿದೆ. ಆಮೇಲೆ ಈ ಬ್ರಿಡ್ಜಲ್ಲಿ ಹೋಗೋದು ಒಂಥರ ಖುಷಿಗೆ ಅನಿಸ್ತಾ ಇದೆ. ಒಂದು 2.5 ಕಿಲೋಮೀಟರ್ ಬ್ರಿಡ್ಜು, ನಮ್ಮ ಕರ್ನಾಟಕದಲ್ಲಿ ತುಂಬ ಅತಿ ಉದ್ದವಾದ ಬ್ರಿಡ್ಜ್ ಇದು. ಭಾಳ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ, ನೋಡಲಿಕ್ಕೂ ಚೆನ್ನಾಗಿದೆ. ಮುಂದೆ ಪ್ರವಾಸಿಗರಿಗೂ ಭಾಳ ಅನುಕೂಲ ಆಗುತ್ತೆ. ಆದರೆ ರಾತ್ರಿ ಎಲ್ಲ ಒಂದು ಪ್ರವಾಸೋದ್ಯಮಕ್ಕೆ ತಗೊಂಡು ಅದನ್ನೊಂದು ಇಂಪ್ರೂವ್ಮೆಂಟ್ ಮಾಡಿ ಇಲ್ಲಿ ಬಂದವರಿಗೆ ಪ್ರವಾಸಿಗರಿಗಾಗಿ ಒಂದು ಮಾಡಿದರೆ ಇನ್ನೂ ಚೆನ್ನಾಗುತ್ತೆ ಅನ್ಸುತ್ತೆ. ಯಾಕೆಂದರೆ ಒಂದು ಬದಿ ಸೈಡಲ್ಲಿ ನಿಲ್ಸೋದಕ್ಕಿಂತನೂ ಅದೊಂದು ಪ್ರವಾಸಿಗರಿಗಾಗಿನೇ ಒಂದು ಏನಾದ್ರು ಒಂದು ಎಸ್ಟಿಮೇಟ್ ಮಾಡಿ ಸರ್ಕಾರದವರು ಮಾಡಿದರೆ ಇನ್ನೂ ಹೊರಗಡೆ ಬರೋರಿಗೆಲ್ಲ ಒಂದು ಅಟ್ರಾಕ್ಷನ್ ಏನಾದ್ರು ಸಿಗುತ್ತೆ, ಒಂದು ಚೆನ್ನಾಗುತ್ತೆ ಅಂತ. ಇನ್ನು ಈ ಸೇತುವೆ ಸುಮಾರು 423 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಆ ಮೂಲಕ 6 ದಶಕಗಳ ಕಾಲ ಇಲ್ಲಿನ ಜನರ ಕನಸು ಈಗ ನನಸಾಗಿದೆ. ಇನ್ನು ಈ ಬ್ರಿಡ್ಜ್ನನ್ನ ನೀವು ಗಮನಿಸುವುದಾದ್ರೆ ಈ ದೊಡ್ಡ ದೊಡ್ಡ ಪಿಲ್ಲರ್ಗಳ ಮೇಲೆ ಈ ಬ್ರಿಡ್ಜ್ ನಿರ್ಮಾಣವಾಗಿದೆ. ಇಲ್ಲೆಲ್ಲ ನೀವು ಗಮನಿಸಬಹುದು, ಈ ಕೇಬಲ್ ಅನ್ನುವಂಥದ್ದು ದೊಡ್ಡ ದೊಡ್ಡ ಕೇಬಲ್ಗಳನ್ನು ಉಪಯೋಗಿಸಿದ್ದಾರೆ. ಹಾಗೂ ಒಂದು ಸುಸರ್ಜಿತವಾದ ಒಂದು ವ್ಯವಸ್ಥಿತ ರೀತಿಯಲ್ಲಿ ಈ ಬ್ರಿಡ್ಜ್ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಈಗ ಇಲ್ಲಿ ಕೆಲವರು ಹೋಟ್ಲು ಗಿಟ್ಲೆಲ್ಲ ಮಾಡ್ಕೊಂಡಿದ್ದಾರಲ್ಲ, ಪಾಪ ಅವರಿಗೆಲ್ಲ ಈಗೆಲ್ಲ ಸಮಸ್ಯೆ ಆಗಿದೆ. ಈ ಅವಾಗೆಲ್ಲ ಮುಂಚೆಯಿಂದಲ್ಲ ಅವರಿಗೂ ಒಂದು ಜೀವನ ಆಗ್ತಿತ್ತು. ವೆಹಿಕಲ್ನವರಿಗೆ ಮೇಯ್ನಾಗಿ ಸಾಧಾರಣ ಒಂದು 100 ಗಾಡಿ ಇದ್ವು ನಾವು ನೋಡ್ತಿರಂಗೆ. ಅವರಿಗೆಲ್ಲ ಪಾಪ ಹೊಡೆತ ಬಿದ್ದುಬಿಟ್ಟಿದೆ. ಈಗ ಅವರಿಗೂ ಎಲ್ಲ ತೊಂದರೆ ಆಗಿದೆ. ಬಟ್ ಅವ್ರದ್ದು ಅದು ಮಾಡಲಿಲ್ಲ ಅಂದರೂ ಜನಗಳಿಗೂ ತೊಂದರೆ ಆಗ್ತಾಯಿತ್ತು. ಅದರಿಂದ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಎಲ್ಲಿಂದ ಬರ್ತಿರೋದು? ನಾವು ಕೋಣಂದೂರಿಂದ ಬರ್ತಾ ಇರೋದು. ಈಗ ಸಿಗಂದೂರು ಬ್ರಿಡ್ಜ್ ಆಗಿದೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಬ್ರಿಡ್ಜ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ವರ್ಕ್ ಇದೆ, ವರ್ಕ್ ಮಾಡಬೇಕು. ಇನ್ನೂ ವರ್ಕ್ ಮಾಡಿ ಇನ್ನೂ ಚೆನ್ನಾಗಾಗತ್ತೆ. ಟೂರಿಸ್ಟ್ ಎಲ್ಲ ಒಳ್ಳೆ ಪ್ಲೇಸ್ ಆಗಿದೆ ಟೂರಿಸ್ಟ್ಗಳಿಗೆಲ್ಲ. ನಮಗೆ ಇದು ಲಾಂಚಲ್ಲಿ ಬರಬೇಕಾದ್ರೆ ಸ್ವಲ್ಪ ಟೈಮಿಂಗ್ಸ್ ಪ್ರಾಬ್ಲಮ್ ಆಗ್ತಿತ್ತು. ಇದರಿಂದ ಟೈಮಿಂಗ್ಸ್ ಪ್ರಾಬ್ಲಮ್ ಎಲ್ಲ ಅಡ್ಡಿಲ್ಲ, ನಾರ್ಮಲ್ ಬೇಗ ಬಂದು ಬೇಗ ಹೋಗ್ಬೋದು. ಟೂರಿಸ್ಟ್ ಪ್ಲೇಸ್ ಸೂಪರ್ ಆಗಿದೆ. ಮೊದಲು ಲಾಂಚ ಎಲ್ಲ ಓಡಾಡ್ತಿದ್ದ, ಅದು ಒಂಥರ ಚೆನ್ನಾಗಿದ್ದೀತ. ಈಗ ಸೇತುವೆ ಆಯ್ತಾ, ಈಗ ಇಲ್ಲಿ ಒಂದು ಈ ಭಾಗದ ಜನರಿಗೆ, ಈ ಹಳ್ಳಿಯವರಿಗೆಲ್ಲ ಭಾರಿ ಅನುಕೂಲ ಆಗಿದೆ. ಮೊದಲೆಲ್ಲ ಈಗ ಆಸ್ಪತ್ರೆಗೆಲ್ಲ ಹೋಗೋದಕ್ಕೆಲ್ಲ ತುಂಬಾ ಮೊದಲು ಆಸ್ಪತ್ರೆಗೆ ಹೋಗೋದು ಭಾರಿ ಕಷ್ಟ ಇದೈತೆ, ಲಾಂಚಾಗೆಲ್ಲ ಹೋಗೋದಿತ್ತು. ಈಗ ಎಲ್ಲ ಇದು ಸೇತುವೆ ಆದ್ರಿಂದ ಜನರಿಗೆ ಭಾಳ ಅನುಕೂಲ ಆಗಿದೆ. ನನ್ನ ಊರು ಸಾಗರದ ಹತ್ರ ಹೆಗ್ಗೋಡು ಅಂತ, ಹೆಸರು ಅನಿಲ್ ಅಂತ. ಈಗ ಈ ಬ್ರಿಡ್ಜ್ ಆಗಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಭಾಗದ ಜನಕ್ಕೆ ತುಂಬ ಅನುಕೂಲ ಆಗಿದೆ. ಸುಮಾರು 60-70 ವರ್ಷದಿಂದ ಇಲ್ಲಿ ಏನು ಈ ಜಾಗ ಇತ್ತು, ಸಂಜೆ ಆದಮೇಲೆ ಎಲ್ಲರ ಅಂದರೆ ಮೈನ್ಲ್ಯಾಂಡಿಂದ ಸಂಪರ್ಕನೇ ಕಳ್ಕೊಂಡ್ಬಿಡ್ತಿತ್ತು. ಸೊ ತುಂಬ ದಿನಗಳ ಬೇಡಿಕೆ. ಸೊ ಈಗ ಅದು ನೆರವೇರಿದೆ, ಖುಷಿ ಆಗ್ತಾ ಇದೆ. ಇನ್ನು ಈ ಸೇತುವೆ ನಿರ್ಮಾಣದ ಹಿಂದೆ ನಿತಿನ್ ಗಡ್ಕರಿ ಅವರಾಗಿರಬಹುದು, BS ಯಡಿಯೂರಪ್ಪರವರಾಗಿರಬಹುದು, BY ರಾಘವೇಂದ್ರ ಅವರನ್ನು ಒಳಗೊಂಡಂತೆ ಹಲವಾರು ಜನರ ಪರಿಶ್ರಮ ಅನ್ನುವಂಥದ್ದು ಇಲ್ಲಿ ಕೆಲಸ ಮಾಡಿದೆ ಅನ್ನುವಂಥದ್ದನ್ನ ಹೇಳ್ಬೋದು. ಎಲ್ಲರೂ ಗಾಳಿ ಮಳೆ ಬಂದ್ಬಿಟ್ರೆ ಆ ಕಡೆ ದಡಕ್ಕೆ ಒತ್ಕೊಂಡು ಹೋಗ್ಬಿಡೋದು. ಅಷ್ಟು ಕ್ರಿಟಿಕಲ್ ಮೂಮೆಂಟ್ ಅದು. ಆ ಮೂಮೆಂಟ್ ಅದು ಈಗ ಎಂಜಾಯ್ ಇದು ಮಾಡೋಕ್ಕೂ ಆಗೋದಿಲ್ಲ, ಆ ನಿರೀಕ್ಷಣೆ ಮಾಡೋಕ್ಕಾಗಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಈ ಸೇತುವೆಗೂ ಹೊಳಿಗೂ ಸಂಬಂಧವೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಈಗ ನಮ್ಮ ಪೊಸಿಷನ್ ನೋಡಿದರೆ ಆವಾಗ ಅಷ್ಟು ಇದಿತ್ತು. ಅಂದರೆ ಒಂದು ಇಂಟೀರಿಯರ್ ಒಂಥರ ದ್ವೀಪ ಇದ್ದಂಗೆ ಇತ್ತಲ್ಲ ಇದು ತುಂಬ್ರಿ. ಅದಕ್ಕೂ ನಗರಕ್ಕೂ ಕನೆಕ್ಷನ್ನೇ ಇಲ್ಲ. ಈಗ ಅಲ್ಲೇ ಉಳಿಬೇಕಾಗಿತ್ತು. ಈಗ ಇಲ್ಲಿ ಎನಿ ಟೈಮ್ ಓಡಾಡ್ಬೋದು. ಎಷ್ಟೋ ಜನ ವಾಲಂಟಿಯರ್ ಕರ್ಕೊಂಬರ್ಬೇಕಾದ್ರೆ ಭಾಳ ಕಷ್ಟ ಆಗ್ತಿತ್ತು. 6 ಗಂಟೆ ಮೇಲೆ ಲಾಂಚ್ ಇಲ್ಲ. ಅಲ್ಲೂ ಎಷ್ಟು ತೊಂದರೆ ಆಗ್ತಿತ್ತು ಅಂದರೆ ಕೆಲವರು ವೆಹಿಕಲ್ಸಲ್ಲೇ ಡೆಲಿವರಿ ಆಗೋ ಮೂಮೆಂಟು ಇದೆ. ಬೇಕಾದಷ್ಟು ಘಟನೆಗಳು ನಡೆದಿದೆ. ಆರೋಗ್ಯ ಇಲ್ಲದವರು, ಅನಾರೋಗ್ಯರು, ಅವರಿಗೆಲ್ಲ ಭಾಳ ಕಷ್ಟ ಆಗ್ತಿತ್ತು. ಇದೊಂದು ಆಗೋಕ್ಕೋಗಿ ಈಗ ಎನಿ ಟೈಮ್ ಓಡಾಡ್ಬೋದು, ಇದು ಮಾಡ್ಬೋದು. ಹಾಗಾಗಿ ಅದೇ ಇದಾಗೆ ಸ್ಟೇಟ್ ಗೌರ್ಮೆಂಟ್ ಆಗಿದ್ರೆ ಮಾಡೋಕ್ಕಾಗ್ತಿರ್ಲಿಲ್ಲ ಬಿಡಿ. ಸೆಂಟ್ರಲ್ ಗೌರ್ಮೆಂಟ್ ಆಗಿಂದ ಫಂಡ್ಸ್ ಜಾಸ್ತಿ ಇರ್ತಾರೆ, ಹಾಗಾಗಿ ಮುತುವರ್ಜಿಯಿಂದ ಮಾಡಿದ್ದಾರೆ. ಇಲ್ಲ ಸುಮ್ಮ ಈ ಬಡ್ಜೆಟ್ ಲೆಕ್ಕ ಹಾಕ್ತಾರೆ, ಎಲ್ಲದನ್ನೂ ಲೆಕ್ಕ ಹಾಕ್ತಾರೆ. ಇದು ಹಂಗಲ್ಲ, ಅವರು ಜನರ ಹಿತಾಸಕ್ತಿಯಾಗೆ ಮಾಡಿರೋಂಥ ಒಂದು ಕೆಲಸ ಮತ್ತು ಅದ್ಭುತವಾದ ಕೆಲಸ ಇದು.
ಈಗ ನೀವು ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಅಂಗಡಿ ಮಾಡ್ಕೊಂಡಿದ್ದೀರಿ? 28 ವರ್ಷ ಆಯ್ತಣ್ಣ ಇಲ್ಲೇ ಇರ್ತಾ. 28 ವರ್ಷ ಆಯ್ತು ಇಲ್ಲೇ ಇರ್ತಾ. ಇದೆ ನಮಗೇನು ಆಸ್ತಿ ಏನಿಲ್ಲ, 2 ಜನ ಮಕ್ಕಳಿದ್ದಾರೆ, ಅವೇ ನಮಗೆ ಆಸ್ತಿ. ನಾವು ಈಗ ನೋಡಿ ಸೇತುವೆ ಆದ್ದು ಯಾರಿಗೂ ನಮಗೇನು ತೊಂದರೆ ಅಂತಲ್ಲ, ಆದರೆ ನಮ್ಮ ಜೀವನಕ್ಕೊಂದು ಬೇಕಲ್ಲ. ಬೆಳಗಿನ ಸಂಜೆ ತನಕ ಕೂತ್ಕೊಂತೀವಣ್ಣ, 500 ರೂಪಾಯಿ ವ್ಯಾಪಾರ ಮಾಡೋಕ್ಕಾಗಲ್ಲ. ಇದರಲ್ಲೇ ಜೀವನ ಮಾಡ್ಕೊಂಡಿದ್ವಿ ನಾವು. ಇನ್ನು ಮುಂದೆ ಏನು ಮಾಡೋದಂತ ಎಲ್ಲರ ಹತ್ರನೂ ಕೇಳಿದ್ವಿ, ಯಾರೂ ಏನೂ ಸ್ಪಂದಿಸ್ತಾ ಇಲ್ಲ. ನಾವು ಬೆಳಗಿನ ಸಂಜೆ ತನಕ ಇಲ್ಲೇ ಇದ್ದೀವಿ. ಇನ್ನು ಮುಂದೆ ಏನಾರು ಒಂದು ದಾರಿ ಯಾರು ಆದರೂ ತೊಂದರೆ ಇಲ್ಲ, ನಮ್ಗೆ ಮುಂದೆ ಒಂದು ದಾರಿ ತೋರಿಸ್ಬೇಕಲ್ಲ. ಇಲ್ಲಿ ಎಲ್ಲಿ ನೋಡ್ರು ವೈರ್ಲೇಪು ಅಲ್ಲಿ ಅಂಗಡಿ ಹಾಕಬೇಡಿ ಇಲ್ಲಿ ಅಂಗಡಿ ಹಾಕಬೇಡಿ ಅಂತಾರೆ. ಅದಕ್ಕೆ ನಾವು ಕುಂತಿದ್ದೀವಿ ಇಲ್ಲೇ ಸುಮ್ಮನೆ. ಅವ್ರು ಏನೋ ನೋಡ್ಕೊಂಡು ಅವ್ರು ಏನಾರು ಅಡ್ಡಿಲ್ಲ ನೀವು ಮಾಡಿಕೊಡ್ತೀವಿ ಏನಾರು ಅಂದರೆ ತೊಂದರೆ ಇಲ್ಲ, ಇಲ್ಲಾಂದರೆ ಇನ್ನು ಮುಂದೆ ಜೀವನ ಮಾಡೋದು ಹೆಂಗೆ ಅಂತಲೇ ನಮಗೆ ತೋಚ್ತಾ ಇಲ್ಲ. ಈಗ ಅದೇ ನಮಗೆ ಮುಂದೊಂದು ದಾರಿ ಬೇಕಲ್ಲ, ಬದುಕಬೇಕಲ್ಲ. ನಮ್ಮ ಬದುಕೋಕ್ಕೊಂದು ದಾರಿ ಯಾರು ತೋರಿಸ್ರೂ ನಮಗೇನೋ ಇದಿಲ್ಲ. ಯಾರಾದರೂ ಒಂದು ಬದುಕೋಕ್ಕೊಂದು ದಾರಿ ತೋರಿಸಿ ಅಂತಲೇ ನಾವು ಕೇಳ್ತಾ ಇರೋದು. ಇನ್ನು ನಮಗೆ ಮತ್ತೆ ಪರಿಹಾರ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ಮುಂದೆ ಬದುಕೋಕ್ಕೊಂದು ದಾರಿ ಮಾಡಿಕೊಡಿ. ನಾವು ಪರಿಹಾರ ಕೊಟ್ಟರೆ ಎಷ್ಟು ಕೊಡ್ತಾರೆ, ನಮ್ಗೆ ಎಂತಕ್ಕೆ ಬರುತ್ತೆ ಅದು ಪರಿಹಾರ? ನಾವು ಮುಂದೊಂದು ಬದುಕೋಕ್ಕೊಂದು ದಾರಿ ಬೇಕಲ್ಲ. ಅದೇ ಒಂದು ಬದುಕೋಕ್ಕೊಂದು ದಾರಿ ಮಾಡಿಕೊಡಿ ಅಂತ ಎಲ್ಲರ ಹತ್ರನೂ ಕೇಳಿದ್ದೀವಿ, ಯಾರೂ ನಮಗೇನು ಸ್ಪಂದಿಸಿಲ್ಲ. ಇನ್ನು ಮುಂದಾದರೂ ಏನಾದ್ರು ಒಂದು ದಾರಿ ತೋರಿಸಿ ಅಂತಲೇ ಕೇಳ್ತೀವಿ ಇನ್ನು ಅಷ್ಟೇ, ಮತ್ತಿನ್ನೆಂತ ಹೇಳೋಣ. ನಾವು ಇದೇ ಬಿಸ್ನೆಸ್ಸು, ನಮಗೆ 28 ವರ್ಷದಿಂದನೂ ಇಲ್ಲೇ ಇದ್ದೀವಿ. ಸೇತುವೆ ಆಯಿತು, ಸೇತುವೆ ಆದ್ದರಿಂದ ಒಳ್ಳೇದಿದೆ. ನಮಗೇನು ಕೆಟ್ಟದ್ದೇನು ಅಂತಲ್ಲ, ಸೇತುವೆ ಆಗೈತೆ ನಮಗೆ ಕೆಟ್ಟದ್ದಾಯ್ತು ಅಂತೇನಲ್ಲ, ನಮಗೆ ಒಳ್ಳೆಯದೇ. ಎಷ್ಟೊತ್ತಿಗೂ ಸಾಗರ ಹೋಗ್ಬೋದು, ಎಷ್ಟೊತ್ತಿಗೂ ಬರ್ಬೋದು. ಮೊದಲಾದ್ರೆ 4 ಗಂಟೆ ಲಾಸ್ಟು. ಈಗ ಶಾಲೆ ಮಕ್ಕಳೆಲ್ಲ ಬೆಳಿಗ್ಗೆ 7 ಗಂಟೆಗೆ ಹೋಗ್ಬೇಕು, ಅಲ್ಲಿ ಶಾಲೆ ಬಿಟ್ಟು ಅವರು 3 ಗಂಟೆಗೆ ಕ್ಲಾಸ್ ಬಿಟ್ಟರು 5 ಗಂಟೆ ಲಾಸ್ಟು. 5 ಗಂಟೆ, ಇವಾಗ 5 ಗಂಟೆ ಲಾಸ್ಟ್ ಮಾಡಿದ್ದಾರೆ. 5 ಗಂಟೆಗೆ ಲಾಸ್ಟ್ ಅವ್ರದ್ದು. 4 ಗಂಟೆಗೆ ಸಾಗರ ಬಿಡಬೇಕಿತ್ತು, ಇವಾಗ 8 ಗಂಟೆಗೂ ಬಸ್ಸಿದೆ ನಮಗೆ. ಊರಿಗೆ ಬರೋಕ್ಕೆ 8 ಗಂಟೆಗೂ ಬಸ್ಸಿದೆ. ಅದರಿಂದ ಏನು ತೊಂದರೆ ಇಲ್ಲ. ಸೇತುವೆ ಆದ ಖುಷಿ ಇದೆ ನಮಗೆ. ಆದರೆ ನಮಗೆ ಬದುಕೋಕ್ಕೊಂದು ದಾರಿ ಬೇಕಲ್ಲಣ್ಣ, ಬದುಕೋಕ್ಕೊಂದು ದಾರಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ಎಲ್ಲರ ಹತ್ರನೂ. ಬೆಳೆದು ಭಾರಿ ಚೆನ್ನಾಗಿದೆ ಈಗ. ಇದು ಯಾಕಂದ್ರೆ ಭಾರಿ ಅನುಕೂಲ ಆಯ್ತು. ಈಗ ಸಿಗಂದ್ರ ಹೋಗೋಕ್ಕೆ ಭಾರಿ ಅನುಕೂಲ ಆಯಿತು. ಮೊದಲಿಗೆ ಸೇತುವೆ ಇತ್ತು, ಇದು ಇತ್ತಲ್ಲ ಲಾಂಚ್ ಇತ್ತಲ್ಲ, ಭಾರಿ ಹೆಲ್ಪ್ ಆಯ್ತು. ಈಗ ಸೇತುವೆ ಹೋಗೋಕ್ಕೆ ಮೊದಲಿಂದ ಕಾಯ್ಬೇಕಿತ್ತು ನಾವು ಲಾಂಚಿಗೆ. ಹಿಂಗೆ ಹೋಗಿ ಬಂದು ಮತ್ತು ರಿಟರ್ನ್ ಬರೋಕ್ಕೆಲ್ಲ ಕಾಯ್ಬೇಕಾಯಿತು. ಅದಕ್ಕೆ ಇದು ಸೇತುವೆ ಒಂದು ಹೆಲ್ಪ್ ಆಯ್ತು ನಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಸಿಗಂದೂರು ಸೇತುವೆ ಹೇಗಿದೆ ಅಂತ, ಹಾಗೂ ಇದನ್ನ ನೋಡಿದವರು ಏನಂದ್ರು ಅಂತ. ನೀವು ಕೂಡ ಒಮ್ಮೆ ತಪ್ಪದೆ ಈ ಸಿಗಂದೂರು ಸೇತುವೆಗೆ ಭೇಟಿ ನೀಡಿ, ಹಾಗೂ ಇಲ್ಲಿನ ಕುರಿತಾದ ಅನುಭವಗಳನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೂ ಇನ್ನಷ್ಟು ಇಂತಹ ಮಾಹಿತಿಗಾಗಿ ಉದಯವಾಣಿಯನ್ನ ಫಾಲೋ ಮಾಡಿ. ನಮಸ್ಕಾರ.